Stars Express with Anjanet. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ತಂದೆ ತಾಯಿ ಅವ್ರ ರಿಯಾಕ್ಷನ್ ಹೋಗ್ಲಿ ಟಚ್ ಅಲ್ಲಿದ್ರ ಓಡ್ ಬಂದ ಮೇಲೆ ಸ್ಪೆಷಲಿ 10 ವರ್ಷದ ಹಿಂದೆ ನೇತ್ರ ಕುಂದಾಪುರದ ಕಡೆಯಲ್ಲಿ ಊರ್ ಬಿಟ್ಟು ಓಡೋದ, ಅದರಲ್ಲೂ ಫಿಲ್ಮ್ಗೆ ಹೋದ ಅಂದ್ರೆ ಮುಗೀತು ಅಂದ್ರೆ ಇವನು ಕೈ ಬಿಟ್ಟು ಹೋದ ಅಂತ, ಹಾಳಾಗೋದ ಅಂತ, ಕೈ ಬಿಟ್ಟು ಹೋದ, ಹಾಳಾಗೋದ, ದಾರಿ ತಪ್ಪಿದ ಮಗ ಬೇಸಿಕ್ಲಿ. ಸೊ ಅವ್ರಿಗೆ ಇನ್ನೇನು ಒಪ್ಸಿರುತ್ತೆ. ಐ ಥಿಂಕ್ ಮೈ ಮಮ್ ಇಸ್ ದ ಒನ್. ಅವ್ರಿಗೂ ಒಂದು ಹೋಪ್ ಇತ್ತು, ಇವನೇನೋ ಆಗ್ತಾನೆ ಅಂದ್ರೆ ಎಲ್ಲಾ ತಾಯಿಂದ್ರಿಗೂ ಇರುತ್ತೆ ಸಾಮಾನ್ಯವಾಗಿ, ಏನೋ ಒಂದ್ ಆಗ್ತಾನೆ ಲೈಫಲ್ಲಿ ಅಂತ ಅನ್ನೋದೊಂದು. ಬಟ್ ಅವ್ರದ್ದೊಂದು ಕಣ್ಣೀರಲ್ಲಿ ಕೈ ತೊಳೆಯೋ ಕಹಾನಿ. ಅವ್ರಿಗೇನು ಅಂತಂದ್ರೆ, ಅಯ್ಯೋ ಒಬ್ನೇ ಮಗ ಊರ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಏನಾಗ್ತಾನೋ ಏನೋ, ಇವ್ನ ಹಣೆ ಬರ ಏನಿದೆಯೋ ಏನೋ ಅಂತ ಅನ್ನೋದೊಂದು ಅವ್ರದ್ದೊಂದು ಡೈಲಿ ಕೊರ್ಗು. ನನ್ಗದೊಂದಿತ್ತು, ನನ್ನ ತಾಯಿ ನನ್ನ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಬೇಕು. ಎಲ್ಲಾ ಮಕ್ಳಿಗೂ ಇರುತ್ತೆ ಅದು, ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ. ನಮ್ಮ ಮನೆಯವರು, ನಮ್ಮ ತಂದೆ ತಾಯಿ ನಮ್ಮ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಬೇಕು ಅಂತ ಏನೋ ಒಂದು ಒಟ್ಟಂದ ಒಂದು ಹಠ ಇರುತ್ತೆ. ಹೌದು ಹೌದು, ಭೇಷ್ ಅಂತ ಅನಿಸ್ಕೋಬೇಕು ಇವ್ರ ಕೈಲಿ. ಹೌದು ಹೌದು ಹೌದು. ಸೊ ಯಾವ ಊರು ಇವನ್ ಊರ್ ಬಿಟ್ಟು ಹೋದ, ಇವನ್ ಓಡೋದ, ಇವನ್ ಕೈಲಾಗಲ್ಲ, ಇವನ್ ಕತೆ ಅಷ್ಟೇ ಮುಗೀತು ಅಂತ ಅನ್ಕೊಂಡ್ರೋ ಊರ್ಗೆ 5-6 ವರ್ಷ ಬಿಟ್ಟು 7-8 ವರ್ಷ ಬಿಟ್ಟು ವಾಪಸ್ ಹೋದೆ. ಅದು ಹೋದಾಗ ನಾನು ಡೈರೆಕ್ಟರ್ ಆಗಿದ್ದೆ. ಊರ್ ಬಿಟ್ಟು ಓಡ್ ಬಂದ್ಮೇಲೆ 1.5-2 ಇಯರ್ಸ್ ಮತ್ತೆ ಹೋಗಿದ್ದೆ. ಅವಾಗ ಒಂದಿರುತ್ತಲ್ಲ ಜನ ನೋಡೋ ರೀತಿ, ಓಡೋಗಿರೋನು ಕಣ ಅಂದ್ರೆ ಮೋಸ್ಟ್ ಫೇಲ್ಯೂರ್ ಪರ್ಸನ್ ಅನ್ನೋ ಒಂದ್ ಪರ್ಸ್ಪೆಕ್ಟಿವ್ ನೋಡ್ತಾರೆ ನಿಮ್ನ. ಅದಾದ್ಮೇಲೆ ನಿಮ್ ಬಗ್ಗೆ ಪತ್ರಿಕೆಗಳಲ್ಲಿ ಓದಕ್ ಶುರು ಮಾಡಿ, ಟಿವಿಲ್ ನೋಡಕ್ ಶುರು ಮಾಡಿ, 2 ಬಿಗ್ಗೆಸ್ಟ್ ಸ್ಟಾರ್ಸ್, ಒನ್ ಇಸ್ ದ ಲೆಜೆಂಡ್, ಒನ್ ಇಸ್ ದ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ. ಒಬ್ರು ಅಂಬರೀಷ್ ಅಣ್ಣ, ಒಬ್ರು ಸುದೀಪ್ ಸರ್. ಅವರಿಬ್ಬರು ಪಿಕ್ಚರ್ನ ಯಾರೋ ಒಂದು 24-25 ವರ್ಷದ ಹುಡುಗ ಡೈರೆಕ್ಟ್ ಮಾಡ್ತಾನೆ ಅಂತಂದ್ರೆ ಏನು ಸಾಮಾನ್ಯದ ವಿಚಾರನೇ ಅಲ್ವಲ್ಲ. ಸೊ ಅದನ್ನ ಪತ್ರಿಕೆಗಳಲ್ಲಿ ಓದಿ, ಟಿವಿಲ್ ನೋಡಿ ಅವರು ಓಕೆ ಇವನೇನೋ ಲೈಫಲ್ಲಿ ಏನೋ ಮಾಡಿದಾನೆ ಅನ್ನೋ ಒಂದು ದೃಷ್ಟಿಲಿ, ಅಂದ್ರೆ ನಿಮ್ಮನ್ನ ಒಬ್ಬ ಫೇಲ್ಯೂರ್ ಆಗಿ ನೋಡುವ ಒಬ್ಬ ವ್ಯಕ್ತಿ ನಿಮ್ಮನ್ನ ಒಂದು ಅಚೀವರ್ ತರ ನೋಡ್ತಾನಲ್ಲ, ಆ ಚೇಂಜ್ ನೋಡೋದಿದೆಯಲ್ಲ, ಐ ಥಿಂಕ್ ದಟ್ ಇಸ್ ಮೋಸ್ಟ್ ಬಿಗ್ಗೆಸ್ಟ್ ಡ್ರೀಮ್ ಆಫ್ ಎನಿ ಮಿಡಲ್ ಕ್ಲಾಸ್ ಬಾಯ್ಸ್ ಅಂತ ಅನ್ಕೋತೀನಿ ನಾನು. ಸಡನ್ಲಿ ಎವ್ರಿಬಡಿ ನೋಸ್, ಏನೋ ಗೊತ್ತಿತ್ತು ಇವನೇನೋ ಮಾಡ್ತಾನೆ ಅಂತ. ಬಟ್ ಒಂಥರ ಆ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಅಷ್ಟು ವರ್ಷಗಳ ಶ್ರಮ ಅಂಡ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿ, ಆಲ್ಸೋ ಒಂದ್ ಸಿನಿಮಾ ಕಥೆ, ತುಂಬಾ ಜನ ಬರ್ತಾರೆ ಇವತ್ತಿಗೆ ಗಾಂಧಿನಗರದಲ್ಲಿ ನನ್ನ ಹತ್ರ ಕಥೆ ಇದೆ, ಒಂದ್ ಸಿನಿಮಾ ಮಾಡ್ಬೇಕು, ಏನೋ ಒಂದ್ ಆಗ್ಬೇಕು ಅನ್ನೋಂಥದ್ದು. ಬಟ್ ಅದನ್ನ ಕನ್ವರ್ಟ್ ಮಾಡುವಂತಹ ಆ ಒಂದು ನ್ಯಾಕ್ ಆಗಿರ್ಬೋದು, ಆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅನ್ನೋದು ತುಂಬಾ ಮುಖ್ಯ ಒಬ್ಬ ಡೈರೆಕ್ಟರ್. ರೈಟ್ ಫ್ರಮ್ ಪ್ರೊಡ್ಯೂಸರ್ ನ ಕನ್ವಿನ್ಸ್ ಮಾಡ್ಬೇಕು, ಆರ್ಟಿಸ್ಟ್ ನ ಕನ್ವಿನ್ಸ್ ಮಾಡ್ಬೇಕು, ಎಲ್ಲಾ ಡಿಪಾರ್ಟ್ಮೆಂಟ್ ನು ಮೇಂಟೈನ್ ಮಾಡೋ ಅಷ್ಟು ಮಾಸ್ಟರ್ ಆಗಿರಬೇಕು ಬೇಸಿಕ್ಲಿ. ದಲ್ಲಿ ತುಂಬಾ ಇಮೆನ್ಸ್ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು ಒಬ್ಬ ಡೈರೆಕ್ಟರ್. ವಾಟ್ ಗ್ರೂಮ್ಡ್, ಐ ಮೀನ್ ವಾಟ್ ಹೆಲ್ಪ್ಡ್? ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಮೇಡ್ ಮೀ ಅ ಬೆಟರ್ ಹ್ಯೂಮನ್. ಆಮೇಲೆ ನಮ್ ಜೀವನ ದಿನಕ್ಕೂ ಒಂದೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗುತ್ತೆ. ಹಸು ಒಂದನ್ನು ಕಲಿಸುತ್ತೆ, ಒಂದೊಂದನ್ನು ಕಲಿಸ್ತಾ ಹೋಗುತ್ತೆ. ಅದೇ ತರ ತುಂಬಾ ಮೋಸ್ಟ್ ಆಫ್ ದ ಎಕ್ಸ್ಪೀರಿಯನ್ಸ್, ಮೈ ಎಕ್ಸ್ಪೀರಿಯನ್ಸ್ ಕಮ್ಸ್ ಫ್ರಮ್ ಫಿಲ್ಮ್ ಸೆಟ್. ಯಾಕಂದ್ರೆ ಬೇರೆ ಕೆಲಸನೇ ಇರ್ಲಿಲ್ಲ ನನ್ನ ಹತ್ರ. ಬೇರೆ ಶೂಟಿಂಗ್ ಇದ್ರೆ ಊಟ, ಶೂಟಿಂಗ್ ಇದ್ರೇನೆ ಜೀವನ ನಡೆಯುತ್ತೆ ಅಂತನ್ನೋ ಇದ್ರಲ್ಲಿ ನೀ ಏನ್ ಕೆಲಸ ಇದ್ರು ಮಾಡ್ತೀಯ. ಸೊ ಒಬ್ಬ ಸೆಟ್ ಅಸಿಸ್ಟೆಂಟ್ ಇಂದ ಶುರು ಮಾಡಿರೋ ಹುಡುಗ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್, ಡೈರೆಕ್ಟರ್ ಆದಾಗ ಅವನ್ಗ ಆ ಕೆಲಸದ ಮಹತ್ವ ಏನು ಅಂತ ಗೊತ್ತಿರುತ್ತೆ. ಯಾಕಂದ್ರೆ ಅವನು ಅಲ್ಲಿಂದ ಬಂದಿರ್ತಾನೆ. ಏನು ಇಲ್ಲದೆ ಬಂದವನ್ಗೆ ಒಂದ್ ರಾಶಿ ಜವಾಬ್ದಾರಿ ಕೊಟ್ಟಾಗ ಅವನದನ್ನ ಕಣ್ಣಿಗೆ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮಾಡ್ತಾನೆ ಅಂತಾರಲ್ಲ. ಸೊ ಆ ತರದ್ ಒಂದು ಕಂಠೀರವ ಸ್ಟುಡಿಯೋ ಒಳಗಡೆ ಹೋಗಕ್ಕೇನೆ 6 ತಿಂಗಳು ತಗೊಂಡ್ ಸುತ್ತಾ ಇರೋ ಒಬ್ಬ ಹುಡುಗಂಗೆ ಕಂಠೀರವ ಸ್ಟುಡಿಯೋ ಒಳಗಡೆ ಶೂಟಿಂಗ್ ಮಾಡೋ ಆಪರ್ಚುನಿಟಿ ಕೊಟ್ಟಾಗ ಅವನದನ್ನ ಎಷ್ಟು ಚೆನ್ನಾಗಿ ಬಳಸ್ಕೋಬಹುದು ಅಂತ ಇಮ್ಯಾಜಿನ್ ಮಾಡಿ. ಸೊ ನಾನು ಆ ತರದೊಬ್ಬ ಹುಡುಗ. ಶೂಟಿಂಗ್ ಸೆಟ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಅಷ್ಟು ಪ್ರೀತಿ. ಈ ಕೆಲಸ ಮಾಡೋದಕ್ಕೆ, ಡೈರೆಕ್ಟರ್ ಆಗೋದಕ್ಕೆ ಒಂದು 7-8-10 ವರ್ಷದ ಶ್ರಮ ಇದೆಯಲ್ಲ. ಈಗ ಡೈರೆಕ್ಟರ್ ಆದಾಗ ಅದನ್ನ ಎಷ್ಟು ಜವಾಬ್ದಾರಿಯುತವಾಗಿ ಮಾಡಬಹುದು ಅಂತ ಅನ್ನೋದ್ರದ್ದು ಒಂದು ಕಲ್ಪನೆ ಮಾಡ್ಕೊಳ್ಳಿ. ಸೊ ಐ ಆಮ್ ಜಸ್ಟ್ ದಟ್ ಪರ್ಸನ್. ನಂಗೆ ಸಿನಿಮಾ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಶೂಟಿಂಗ್, ಸಿನಿಮಾ, ಕತೆ ಬರೆಯೋದು, ಡಿಸ್ಕಷನ್, ಒಳ್ಳೆ ಸಿನಿಮಾ ನೋಡೋದು, ಸಿನಿಮಾ ನನ್ನ ಪ್ರಪಂಚ. ಸಿನಿಮಾ ಬಿಟ್ರೆ ನನ್ಗೆ ಇನ್ನೇನು ಗೊತ್ತಿಲ್ಲ. ಸೊ ನನ್ ಏನೇ ಆಗಿದ್ರು ಅದು ಸಿನಿಮಾದಿಂದ. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.